ಈಗ ನಾನೇನು ನಿಂತಿದ್ದೀನಲ್ಲ ಈ ಜಾಗ ಬಹಳ ಪವಿತ್ರಯುತವಾದ ಸನ್ನಿಧಿ. ಯಾಕೆ ಅಂತಂದರೆ ನಾವು ಇಲ್ಲಿಂದ ಆ ಬಾಲಗಣಪತಿಯ ದರ್ಶನವನ್ನು ಮಾಡಬಹುದು. ವಿಶೇಷವಾಗಿ ಈ ಬಾಲಗಣಪತಿಗೆ ಇಕ್ಷುರಸದ ಅಭಿಷೇಕವನ್ನು ಮಾಡ್ತಾರೆ. ನಾನಾಗಲೇ ನಿಮಗೆ ಹೇಳಿದೆ, ಆ ಗಣಪತಿ ವಾಸ ಮಾಡೋದೇ ಇಕ್ಷು ಸಾಗರದ ಮಧ್ಯೆ ಅಂತ. ಅದರ ಪ್ರತೀಕವಾಗಿ ಇಲ್ಲಿ ಗಣಪತಿಗೆ ಇಕ್ಷುರಸ ಅಂದರೆ ಕಬ್ಬಿನ ರಸದ ಅಭಿಷೇಕವನ್ನು ನೆರವೇರಿಸಲಾಗುತ್ತೆ. ಅಷ್ಟೇ ಅಲ್ಲ, ವಿವಿಧ ಪೂಜಾ ಕಾರ್ಯಗಳನ್ನು ಈಗ ಈ ಗಣಪತಿಗೆ ನೆರವೇರಿಸ್ತಾರೆ. ಆ ಎಲ್ಲ ಪೂಜಾ ದೃಶ್ಯಗಳನ್ನು ನಾವೀಗ ದರ್ಶನ ಮಾಡೋಣ. ವಿಶ್ವಾಧಿದೇವಂ ವಿಶ್ವೇಶಪುತ್ರಂ ವಿಘ್ನ ವಿನಾಶಂ ವಿನಾಯಕಂ ವಿಶ್ವಾಧಿದೇವಂ ವಿಶ್ವೇಶಪುತ್ರಂ ವಿಘ್ನ ವಿನಾಶಂ ವಿನಾಯಕಂ. ಈ ಸ್ವಾನಂದ ಗಣಪತಿಯ ದರ್ಶನ ಮಾಡೋದ್ರಿಂದ ಪರತತ್ವ ನಂಬಿಕೆ, ಸತ್ಶಾಸ್ತ್ರಗಳ ಅರಿವು, ನೆಮ್ಮದಿ, ವಾಕ್ಸಿದ್ಧಿ, ಸಮೃದ್ಧಿಗಳು ಲಭಿಸುತ್ತವೆ ಅನ್ನುವಂತಹ ನಂಬಿಕೆ ಇದೆ. ವಿಶ್ವಾತ್ಮರೂಪಂ ಶಕ್ತ ಪ್ರತಾಪಂ ವಿಶ್ವಪ್ರದೀಪಂ ಗಜಾನನಂ ವಿಶ್ವಪ್ರದೀಪಂ ಗಜಾನನಂ. ಸ್ವಾನಂದ ಗಣಪತಿ ಬಾಲಗಣಪತಿ. ಅವನು ಎಂಥ ಕಷ್ಟವಾದ ಕೆಲಸ ಇದ್ರೂ ಅದನ್ನು ಸುಲಲಿತವಾಗಿ ಆಗೋ ಥರ ಮಾಡ್ತಾನೆ. ಇಲ್ಲಿ ಬಂದವ್ರಿಗೆ ಅದರ ಅನುಭವ ಆಗೋದು. ಮತ್ತು ಇಲ್ಲಿ ವಿಶೇಷವಾದ ಕೆಲಸಗಳು ಏನಾದ್ರು ಇದ್ದರೆ ನಿಮಗೆ ಅಂದ್ಕೊಂಡ್ರೆ, ಮಕ್ಕಳ ವಿಷಯ ಆಗಲಿ, ಯಾವುದೇ ವಿದ್ಯಾಭ್ಯಾಸ, ಯಾವುದೇ ಒಂದು ವಿಷಯಕ್ಕೆ, ಒಂದು ಹೆಲ್ತು, ಆರೋಗ್ಯ ಸಮಸ್ಯೆ ಇದ್ದರೆ, ಯಾವುದೇ ಒಂದು ಸಮಸ್ಯೆಗೆ ಇಲ್ಲಿ ಬಂದರೆ ನಿಮಗೆ ಪರಿಹಾರ ಉಂಟು. ಓಂ ಸುಮುಖಂ ಓಂ ವಿಮುಖಂ ಓಂ ದ್ವಿಮುಖಂ ದಿವ್ಯನಾಮ ಸ್ಮರಣಂ. ಓಂ ಸುಮುಖಂ ಓಂ ವಿಮುಖಂ ಓಂ ದ್ವಿಮುಖಂ ದಿವ್ಯನಾಮ ಸ್ಮರಣಂ. ಭಕ್ತರು ಈತನನ್ನ ಕ್ಷಿಪ್ರ ಪ್ರಸಾದಿ ಅಂತಲೇ ಕರೀತಾರೆ. ಬೇಡಿದವರಿಗೆ ಬಹಳ ಬೇಗನೆ ಫಲವನ್ನ ಕರುಣಿಸುವ ಗಣಪಯ್ಯ. ಈ ಕ್ಷೇತ್ರಕ್ಕೆ ಬಂದವರಿಗೆ ಕೆಲವು ವಿಶಿಷ್ಟ ಗಣಪತಿಗಳ ದರ್ಶನವಾಗುತ್ತೆ. ಏನು ಅಂತಂದರೆ, ಮುದ್ಗಲ ಪುರಾಣದಲ್ಲಿ 32 ರೀತಿಯ ಗಣಪತಿಯ ಉಲ್ಲೇಖಗಳನ್ನು ಮಾಡಿದ್ದಾರೆ. ಆ 32 ರೀತಿಯ ಗಣಪಗಳನ್ನು ನಾವು ಒಂದೇ ಮಂಟಪದಡಿಯಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಗಣೇಶ ಪುರಾಣದಲ್ಲಿ 4 ವಿಧದ ಗಣಪತಿಗಳನ್ನು ಹೇಳಿದ್ದಾರೆ. ಕೃತ, ತ್ರೇತ, ದ್ವಾಪರ ಹಾಗೂ ಕಲಿ. ಈ ಇಷ್ಟೂ ಯುಗಗಳ 4 ಯುಗಗಳಲ್ಲಿ ಗಣಪತಿಯನ್ನು ಕಾಣುವಂಥದ್ದಾದರೆ ಆ ಗಣಪತಿಯ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಗಣೇಶ ಪುರಾಣದಲ್ಲಿ ಹೇಳಿದೆ. ಅದನ್ನು ನಾವು ಈ ಮಂಟಪದಲ್ಲಿ ಕಾಣಬಹುದು. ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಸಿದ್ಧಿ ಗಣಪತಿ, ವಿದ್ಯಾಗಣಪತಿ, ಉಚ್ಚಿಷ್ಟ ಗಣಪತಿ, ಊರ್ಧ್ವ ಗಣಪತಿ, ಹೀಗೆ 32 ಬಗೆಯ ಗಣಪತಿ ವಿಗ್ರಹಗಳನ್ನು ನಾವು ಈ ಮಂದಿರದಲ್ಲಿ ಕಾಣಬಹುದು. ದುಷ್ಟ ಶಿಕ್ಷಕನೇ ಅಭೀಷ್ಟ ನೀಡೆಂದು ನಾ ಬೇಡುವೆ. ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಶಿಷ್ಟ ರಕ್ಷಕನೇ ದುಷ್ಟ ಶಿಕ್ಷಕನೇ ಅಭೀಷ್ಟ ನೀಡೆಂದು ನಾ ಬೇಡುವೆ. ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ.
ಗರ್ಭದಲ್ಲಿ ಸರ್ಪ ಮಹಾರಾಜ್ಞಿ ನೆಲೆಸಿದ್ದಾಳೆ. ಭೂ ವ್ಯವಹಾರಗಳಿಗೆ ಸಂಬಂಧಿಸಿದ ತೊಂದರೆ ಅಡಚಣೆಗಳನ್ನು ನಿವಾರಿಸುವ ದೇವತೆ ಆಕೆ. ಅದರ ಮಹತ್ವವನ್ನು ತಿಳಿಯೋಣ ವಿರಾಮದ ನಂತರ.